ಹೇಮಾ ಪರ ವಕೀಲ ಫಟಾಫಟ್ ಪ್ರಕಾಶ್ ಹೇಳಿಕೆ. ಪೊಲೀಸ್ ಕಸ್ಟಡಿಗಾಗಿ ಹೇಮಾ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಸಿಸಿಬಿ ಮನವಿಗೆ ನಾವು ಆಕ್ಷೇಪಣೆ ಸಲ್ಲಿಸಿದ್ದೇವೆ. ನಾಳೆ 6 ಗಂಟೆಯ ತನಕ ಹೆಚ್ಚಿನ ವಿಚಾರಣೆಗಾಗಿ ಸಿಸಿಬಿ ಕಸ್ಟಡಿಗೆ ನೀಡಲಾಗಿದೆ. ನಾಳೆ ಸಂಜೆ 6 ಗಂಟೆ ವೇಳೆಗೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಿರುವ ಪೊಲೀಸರು ಬಳಿಕ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕಲಾಗುತ್ತೆ. ಆನೇಕಲ್ ಕೋರ್ಟ್ ಬಳಿ ಹೇಮಾ ಪರ ವಕೀಲರ ಹೇಳಿಕೆ. ಬೆಂಗಳೂರು ಹೊರವಲಯದ ಆನೇಕಲ್. ಈಗ ಈ ಹಂತದಲ್ಲಿ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ. ಇವತ್ತೇನು ಹೇಮಾ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಅದು ಅವರು ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಕೇಳಿರೋ ಅಪ್ಲಿಕೇಶನ್ಗೆ ವಕೀಲರುಗಳು ನಾವುಗಳು ಅದಕ್ಕೆ ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದೀವಿ. ನಮ್ಮ ಅಬ್ಜೆಕ್ಷನ್ಗಳನ್ನ ಕನ್ಸಿಡರ್ ಮಾಡಿ ನಾಳೆ 6 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ನಾಳೆ 6 ಗಂಟೆ ಅಷ್ಟೊತ್ತಿಗೆ ಅವ್ರನ್ನ ಮತ್ತೆ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ಮೇಲೆ ಬೇಲ್ ಪಿಟಿಷನ್ ಮ್ಯಾಟರ್ಸು ವಿಶೇಷವಾದ ನ್ಯಾಯಾಲಯದಲ್ಲಿ ನಾಳೆ ಫೈಲ್ ಮಾಡ್ತೀವಿ. Whether the procedure is legal or illegal, not this at this stage. ಇಲ್ಲ, ಅದು ನಮಗೆ ಸಂಬಂಧ ಇಲ್ಲ. ಹೇಮಾ ಅವರದ್ದು ಮಾತ್ರ. ನಾಳೆವರೆಗೂ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆ ಆಗಿದ್ದಾದ್ಮೇಲೆ ನಾಳೆ 6 ಗಂಟೆಗೆ ಮತ್ತೆ ಇಲ್ಲಿ ಇದೇ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ತದನಂತರ ಅದರ ಲೀಗಲ್ ಆಸ್ಪೆಕ್ಟ್ಸ್ ನಾಳೆಯಿಂದ ಮುಂದುವರಿಯುತ್ತೆ. Today, the respected police people filed a police custody petition seeking custody of accuser for 2 days. Only 2 days. So for that we objected and we requested the Honorable Court. If the Honorable Court feels to give just and reasonable to give for police custody, which may be allowed for 24 hours in presence of counsel for the accused. So in our presence they have to question like that. We requested accordingly. The order passed by the Honorable Magistrate. We are happy. We feel that the justice will be done in near future. Bail petition adi special court lo ikkada kaadu. It is only remand court idi. Remand and remand extension police custody ve ee court ku paridhilo untundi. This court doesn't have jurisdiction to consider bail application. That should be dealt with the special court, NDPS court. ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.